ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10th ಮ್ಯಾಥ್ಸ್ನ ಅಭ್ಯಾಸ 1.1ನಲ್ಲಿ ಕ್ವಶನ್ ನಂಬರ್ 2 ಅನ್ನು ಬಿಡಿಸ್ತಾ ಇದ್ದೀವಿ. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಹ ಮತ್ತು ಮಸಹಗಳನ್ನು ಕಂಡುಹಿಡಿದು ಲಸಹ ಗುಣಿಲೆ ಮಸಹ ಸಮನಾಗಿದೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಅಂದರೆ 26 ಮತ್ತು 91 ಕೊಟ್ಟಿರುವ ಸಂಖ್ಯೆಗಳಿವೆ. ಅಂದರೆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರಲ್ಲ, ಆ ಎರಡು ಸಂಖ್ಯೆಗಳು ಯಾವುದು ಅಂದರೆ 26 ಮತ್ತು 90. ಅದು ಎದಕ್ಕೆ ಸಮ ಆಗಿರ್ತದೆ ಅಂದರೆ ಇವೆರಡೂ ಸಂಖ್ಯೆಗಳ ಲಸಹ ಮತ್ತು ಮಸಹಗಳ ಗುಣಲಬ್ಧ. ಮೊದಲು ಏನು ಮಾಡಬೇಕು, ನಾವು ಲಸಹ ಮಸಹ ಕಂಡುಹಿಡಿಬೇಕು. ಹಾಗಾದರೆ ಅದರ ಅಪವರ್ತನಗಳನ್ನು ಕಂಡುಹಿಡಿಬೇಕು. 26 ಮತ್ತು 91ರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಈಗ 26ರ ಅಪವರ್ತನಗಳೇನಾಗಿರ್ತವ, 2 1 2 2 3 6 ಹೋಯಿತು. ಅವಿಭಾಜ್ಯ ಸಂಖ್ಯೆ ಅದ ಅಂದರೆ ಇದು 13 1 13. ಅಂದರೆ 26ರ ಅಪವರ್ತನಗಳು ಏನು ಬಂದು 2 ಗುಣಿಲೆ 13. ಅದೇ ರೀತಿ 91 ನಾವು ತೆಗೆದ್ರೆ ಇದು ಯಾವ ಮಗ್ಗಿಯಲ್ಲಿ ಹೋಗ್ತದೆ ಅಂದರೆ 7ರ ಮಗ್ಗಿಯಲ್ಲಿ ಹೋಗ್ತದೆ. ಅಂದರೆ 7 1 7 9ರಲ್ಲಿ 7 ಹೋಯಿತು ಅಂದರೆ 2 21 ಆಯಿತು. 7 3 21. ಇಲ್ಲಿನೂ 13 1 13. ಅಂದರೆ 91 ಏನಾಯಿತು 7 ಗುಣಿಲೆ 13. ಇವಾಗ ನಾವು ಲಸಹ ಮತ್ತು ಮಸಹ ಎರಡನ್ನೂ ಕಂಡುಹಿಡಿಬೇಕು. ಈಗ ಲಸಹ ಏನಾಗಿರುತ್ತೆ 2, ಅಂದರೆ ಇಲ್ಲಿ 2 ಇದೆ, ಇಲ್ಲಿ ಇಲ್ಲ. ಹಾಗಾದರೆ ಅದನ್ನು 7 ಕೂಡ ಆಗಿರುತ್ತೆ. ಆದರೆ 13 ಸಾಮಾನ್ಯ ಅಪವರ್ತನ, ಅದಕ್ಕಾಗಿ ಒಂದೇ ಸಲ ಇದು ಬರ್ತದೆ. ಹೌದಾ? ಇದೆಲ್ಲವನ್ನು ಗುಣಾಕಾರ ಮಾಡಿದಾಗ 2 7 14 16 14 13 ಎಷ್ಟಾಗ್ತದೆ 182. ಈ ರೀತಿ. ಮಸಹ ಅಂದರೆ ಸಾಮಾನ್ಯ ಅಪವರ್ತನ ಇರಬೇಕು. 13 13 ಎರಡೂ ಸೈಡ್ ಇದೆ, ಅದಕ್ಕಾಗಿ ಸಾಮಾನ್ಯ ಅಪವರ್ತನ 13. ಅದೇ ಯಾವುದೇ ಘಾತಾಂಕಗಳಿಲ್ಲ, ಅದಕ್ಕಾಗಿ ಅಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ಇವಾಗ ನಾವು ಈ ಕ್ವಶನಿಗೆ ಬರಬೇಕು. ಲಸಹ ಗುಣಿಲೆ ಮಸಹ ಅಂತ ಕೇಳಿದ್ದಾರೆ, ಹೌದಾ? ಅಂದರೆ ಲಸಹ ಗುಣಿಲೆ ಮಸಹ ಅದನ್ನು ಗುಣಾಕಾರ ಮಾಡಿದ್ರೆ ಏನು ಬರಬೇಕು ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ. ಅಂದರೆ ಒಂದು ಸಂಖ್ಯೆಯನ್ನು ಎ ಅಂತ ಇಟ್ಕೋತೀನಿ, ಇನ್ನೊಂದು ಸಂಖ್ಯೆಯನ್ನು ಬಿ ಅಂತ ಇಟ್ಕೋತೀನಿ. ಲಸಹ ಎಷ್ಟು ಬಂದಿದೆ ನಮ್ಮದು 182 ಗುಣಿಲೆ ಮಸಹ ಬಂದಿದೆ ನಮ್ಮದು 13. ಎರಡೂ ಸಮ ಆಗ್ತವೆ ಎಷ್ಟು ಅಂದರೆ ಎ ಗುಣಿಲೆ ಬಿ ಎಷ್ಟಾಗ್ತದೆ 26 ಗುಣಿಲೆ 91. ಇವಾಗ 182 ಗುಣಿಲೆ 13 ಮಾಡಿದ್ರೆ ಎಷ್ಟು ಬರ್ತದೆ ನಮ್ಗೆ 2366 ಬರ್ತದೆ. ಇಲ್ಲಿನೂ 26 ಗುಣಿಲೆ 91 ಮಾಡಿದ್ರೆ ಎರಡೂ 2360. ಅಂದರೆ ಸೇಮ್ ಆನ್ಸರ್ ಬಂದಿದೆ. ಅದರ ಅರ್ಥ ತಾಳೆ ನಮ್ಮದು ಅಥವಾ ಅಲ್ಲಿ ಮಾಡಿರುವ ಲೆಕ್ಕ ಕರೆಕ್ಟ್ ಇದೆ. ಇದೆ ತಾಳೆ ನೋಡುವ ವಿಧಾನ. ಈಗ ನೆಕ್ಸ್ಟ್ 510 ಮತ್ತು 92 ಸೇಮ್. 510ರ ಅಪವರ್ತನಗಳು ಕಂಡುಹಿಡಿಬೇಕು, ಆಮೇಲೆ 92ರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಅಂದರೆ ಒಂದು ನಾವು 510 0 ಇದೆ ಅಂದರೆ 2ರಿಂದ ಹೋಗ್ತದೆ. 2 2 4 1 ಉಳಿತು 11 ಆಯಿತು. 2 5 10 ಅಂದರೆ ಮತ್ತೆ 11ರಲ್ಲಿ 10 ಆಯಿತು ಅಂದರೆ 1 ಮತ್ತು 2 5 10. ಇವಾಗ ಇದು ಯಾವ ಮಗ್ಗಿಯಲ್ಲಿ ಹೋಗ್ತದೆ ಅಂದರೆ 3ರಿಂದ 3 7 21 3 8 24 ಹೋಗ್ತದೆ. 1 ಉಳಿತು 3 5 15. ಈಗ ಮತ್ತೆ ಇದು ಯಾವ ಮಗ್ಗಿಯಲ್ಲಿ ಹೋಗ್ತದೆ ಅಂದರೆ 5ರಿಂದ ಹೋಗ್ತದೆ. 5 1 5 3 ಉಳಿತು 5 7 35. 17 ಒಂದು ಅವಿಭಾಜ್ಯ ಸಂಖ್ಯೆ, ಅದಕ್ಕಾಗಿ 17 1 17. ಏನು ಬಂತು 2 ಗುಣಿಲೆ 3 ಗುಣಿಲೆ 5 ಗುಣಿಲೆ 17. ಅದೇ ರೀತಿ ನಾವು 92ನ್ನು ಬಿಡಿಸಿದಾಗ 2 ಬಂದಿದೆ ಅಂದರೆ 2ರಿಂದ ಹೋಗ್ತದೆ. 2 4 8 1 ಉಳಿತು 12 ಆಯಿತು. 2 6 12. 2 2 4 2 3 6. ಇದು ಅವಿಭಾಜ್ಯ ಸಂಖ್ಯೆ ಇದೆ, ಅದಕ್ಕಾಗಿ 23 1 23. ಅಂದರೆ 2 ಬಂತು ನಮಗೆ, ಅದು 2 ಸಲ ಇದೆ ಅಂದರೆ ಘಾತಾಂಕ 2 ಬರ್ತದೆ. 23 1. ಇವಾಗ ಲಸಹ ಮತ್ತು ಮಸಹ. ಈಗ ಲಸಹ ಮತ್ತು ಮಸಹದಲ್ಲಿ ಸಾಮಾನ್ಯ ಅಪವರ್ತನ 2 ಇದೆ, ಆದರೆ ಘಾತಾಂಕ ಯಾವ್ದು ಇಡಬೇಕು. ಲಸಹ ಅಂದರೆ ಯಾವಾಗಲೂ ನಾವು ಹೆಚ್ಚು ಘಾತಾಂಕ ಇದ್ದಿದ್ದು ತೊಗೋಬೇಕು. ಮಸಹ ಅಂದರೆ ಇಲ್ಲಿ ಕಡಿಮೆ ಘಾತಾಂಕ ಇದ್ದಿದ್ದು ತೊಗೋಬೇಕು. ಅಂದರೆ ಲಸಹದಲ್ಲಿ ಘಾತಾಂಕ ಎಷ್ಟಿದೆ 2 ಇದೆ, 2 ತೊಗೋತೀವಿ, ಹೌದಾ? ಆಮೇಲೆ ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ ಅಂದರೆ 3 5 ಆಮೇಲೆ 17 23. ಇಷ್ಟನ್ನು ನಾವು ಗುಣಾಕಾರ ಮಾಡಿದ್ರೆ ನಮಗೆ ಬರ್ತದೆ 23,460. ಈಗ ಮಸಹದಲ್ಲಿ ಏನು ಬರ್ತದೆ ಅಂದರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಬರೀ ಒಂದೇ ಇದೆ, ಅಂದರೆ 2 ಆ ಸಂಖ್ಯೆ ಕಡಿಮೆ ಘಾತಾಂಕ ಇದ್ದಿದ್ದು ತೊಗೊಂಡಿವಿ. ಅಂದರೆ ಮಸಹ ಏನಾಗಿರ್ತದೆ 2 ಆಗಿರ್ತದೆ. ಇವಾಗ ನಾವು ತಾಳೆ ನೋಡಿದ್ರೆ ಲಸಹ ಗುಣಿಲೆ ಮಸಹ ಸಮನಾಗಿದೆ ಎ ಗುಣಿಲೆ ಬಿ.
ಈಗ ಲಸ ಬಂದಿದ್ದು ನಮ್ಗೆ 23,460 ಗುಣಿಲೆ ಮಾಸ 2. ಎ ಅಂದರೆ 510 ಒಂದು ಸಂಖ್ಯೆ ತೊಗೊಂಡಿವಿ, ಇನ್ನೊಂದು 92 ಅವರೇ ಕೊಟ್ಟಿದ್ದು. ಈಗ ಎರಡನ್ನೂ ಗುಣಾಕಾರ ಮಾಡಿದ್ರೆ ಬರ್ತದೆ ಎಷ್ಟು? 46,920. ಇಲ್ಲಿನೂ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ? 46,920. ಸೇಮ್ ಆನ್ಸರ್ ಬಂತು ಅಂದರೆ ಅದರ ಅರ್ಥ ನಮ್ಮ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ಥರ್ಡ್, 336 ಮತ್ತು 54. ಅಂದರೆ ಒಂದು 336ರ ಅಪವರ್ತನಗಳು ಕಂಡುಹಿಡಿಬೇಕು, ಅದನಂತರ 54ರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಈಗ 336ರ ನಾವು ಅಪವರ್ತನಗಳನ್ನು ನೋಡೋದಾದರೆ 2ರಿಂದ ಹೋಗ್ತದೆ. 2 ಒಂದಲೇ 2, 1 ಉಳಿತು 13 ಆಯಿತು, 2 6ಲೇ 12 ಮತ್ತು 1 ಉಳಿತು 16 ಆಯಿತು, 2 8ಲೇ 16. ಇದು 2 8ಲೇ 16, 2 4ಲೇ 8, ಮತ್ತು 2ರಿಂದ ಹೋಗ್ತದೆ 2 4ಲೇ 8, 2 2ಲೇ 4, ಮತ್ತು 2 2ಲೇ 4, 2 1ಲೇ 2. ಇದು 3ರಿಂದ ಹೋಗ್ತದೆ 3 7ಲೇ 21, 7 1ಲೇ 7. ಇವಾಗ 336ರ ಅಪವರ್ತನಗಳನ್ನು 2 ಬರೆದಿವಿ. ಎಷ್ಟು ಸಲ? 1 2 3 4, ಅಂದರೆ ಘಾತ ಎಷ್ಟು ಬರ್ತದೆ? 4 ಗುಣಿಲೆ 3 ಗುಣಿಲೆ 7, 3 ಗುಣಿಲೆ 7. ಈಗ 54ರ ನೋಡೋದಾದರೆ 4 ಇದೆ ಅಂದರೆ ಇಲ್ಲಿ 2ರಿಂದ ಹೋಗ್ತದೆ. 2 2ಲೇ 4, 2 7ಲೇ 14. ಈಗ 27 ಬಂದಿದೆ ಅಂದರೆ 3 9ಲೇ 27, 3 3ಲೇ 9, 3 1ಲೇ 3. ಅಂದರೆ 2 1 ಸಲ ಬಂದಿದೆ, 3 3 ಸಲ ಬಂದದ, ಅಂದರೆ ಘಾತ ಎಷ್ಟಾಗಿರ್ತದೆ? 3 ಕ್ಯೂಬ್ ಆಗಿರ್ತದೆ. ಇವಾಗ ಮತ್ತೆ ಲಸ ಮತ್ತು ಮಾಸ ಎರಡನ್ನೂ ಕಂಡುಹಿಡಿಬೇಕು. ಅಷ್ಟೇ ನೆನ್ಪಿಟ್ಕೋಬೇಕು, ಯಾವಾಗ ಲಸ ಇರ್ತದೆ ನಾವೇನು ಮಾಡಬೇಕಾಗ್ತದೆ? ಹೆಚ್ಚು ಘಾತ ಅಂಕ ಇದ್ದಿದ್ದು ತೊಗೋಬೇಕು. ಅಂದರೆ 2ರ ಘಾತ ಎಷ್ಟಾಗ್ತದೆ? ಇದು 4 ಆಗ್ತದೆ, ಹೌದಾ? ಇಲ್ಲಿ 3ರ ಘಾತ 3 ತೊಗೋಬೇಕಾಗ್ತದೆ. 2 ಸಾಮಾನ್ಯ ಅಪವರ್ತನಗಳು, 7 1 ಸಿಂಗಲ್ ಉಳಿದದು, ಹೌದಾ? ಇದನ್ನು ನಾವು ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟು ಸಿಗ್ತದೆ? 3024 ಸಿಗ್ತದೆ. ಮಾಸ ಎಷ್ಟಾಗಿರ್ತದೆ? 2 ಸಾಮಾನ್ಯ ಅಪವರ್ತನಗಳಿದೆ, ಅಂದರೆ ಕಡಿಮೆ ಘಾತ ಇದ್ದಿದ್ದು ಇಲ್ಲಿ 2, ಇಲ್ಲಿ 3 3 2 ಕಡಿದ ಆದ್ದರಿಂದ 3 ತೊಗೋತೀವಿ, ಕಡಿಮೆ ಘಾತಾಂಕ 2 3ಲೇ ಎಷ್ಟಾಗ್ತದೆ? 6. ಮಾಸ ಎಷ್ಟು ಬಂತು? 6. ಇವಾಗ ಲಸ ಗುಣಿಲೆ ಮಾಸ ಸಮನಾಗಿದೆ ಮೊದಲನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ ಅಂದಂಗೆ. ಅಂದರೆ ಪ್ರಶ್ನೆಯಲ್ಲಿ ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ. ಲಸ ಬಂದಿದ್ದು ನಮಗೆ 3024 ಗುಣಿಲೆ 6. ಎ ಅಂದರೆ 336 ಗುಣಿಲೆ 54. ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ? 18,144. ಇಲ್ಲಿನೂ ಎಷ್ಟು ಬರ್ತದೆ? 18,144. ಅಂದರೆ ಎರಡೂ ಕಡೆ ಸೇಮ್ ಆನ್ಸರ್ ಬಂದಿದೆ. ಅದರ ಅರ್ಥ ಇಲ್ಲಿ ತಾಳೆ ಅಥವಾ ಲೆಕ್ಕ ಮಾಡಿರುವ ಲಸ ಮತ್ತು ಮಾಸಗಳು ಏನಾಗಿದೆ? ಕರೆಕ್ಟ್ ಆಗಿವೆ, ಸರಿ ಇವೆ ಅಂತ ಅರ್ಥ. ಇದು ಸೆಕೆಂಡ್ ಕ್ವಶನ್. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆ.